ಹಾಯ್ ಫ್ರೆಂಡ್ಸ್, ನಾನಿವಾಗ ನಿಮ್ಮ ಜೊತೆ ಒಂದು ಟಿಪ್ಸನ್ನು ಶೇರ್ ಮಾಡ್ಕೊಳತ್ತೀನಿ ರೀ. ಅದೇನು ಅಂತಂದ್ರೆ ಎಲ್ಲೋ ಹಲ್ರಿ. ಆಮೇಲೆ ನಮ್ದು ಹಲ್ಲು ಸ್ವಲ್ಪ ನಾವೇನಾದರೂ ಸ್ವೀಟ್ ತಿಂತೀವಪ್ಪ ಅಂತಂದ್ರೆ ಹಲ್ಲು ಸ್ಟಾರ್ಟ್ ಆಗೋದು, ಆಮೇಲೆ ಸ್ವಲ್ಪ ನೀರು ಕುಡಿದ ಕೂಡಲೇ ಜುಮ್ ಅನ್ನೋದು, ಆ ರೀತಿ ಆಗಬಾರ್ದು ಅಂತಂದು ನಾನು ಟಿಪ್ಸ್ನ ಹೇಳ್ಕೊಡ್ತಿದ್ದೀನಿ ರೀ. ಅದಕ್ಕೆ ಏನೇನು ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ರೀ ನೀವು. ನಾನು ಸಣ್ಣದಾದಂಥ ಉಪ್ಪು ತೊಗೊಂಡೀನಿ ರೀ. ಉಪ್ಪು ಎಷ್ಟೋ ಒಳ್ಳೆಯದು ನಮ್ಮ ಹಲ್ಲಿಗೆ ಅಂತಂದ್ರೆ ಫಸ್ಟ್ ಎಲ್ಲರೂ ಉಪ್ಲಿಂತ್ರನ ಹಲ್ಲು ತೆಗ್ತಿದ್ರಂತ್ರಿ. ಅಷ್ಟು ಸ್ವಚ್ಛ ಆಮೇಲೆ ಅಷ್ಟು ಕ್ಲೀನಾಗಿ ನಮ್ಮ ಹಲ್ಲು ಇರ್ತಿದ್ವಂತ್ರಿ. ಆಮೇಲೆ ಅರಶಿನದ ಪುಡಿ ನಮ್ದು ಎಲ್ಲೋ ಏನು ಇರ್ತೈತ್ರಿ ಹಲ್ದೊಳಗೆ ಅದೆಲ್ಲ ಕ್ಲೀನ್ ಮಾಡ್ತಿದ್ರಿ. ಆಮೇಲೆ ನಾನು ಕೋಲ್ಗೇಟ್ ತೊಗೊಂಡಿನಿ. ಆಮೇಲೆ ಲಿಂಬೆ ಹಣ್ಣು ರಸನೂ ನಮಗೆ ಹಲ್ಲಿಗೆ ಅಷ್ಟನ ಉಪಯುಕ್ತ ರೀ. ನಾನಿವಾಗ ಇಲ್ಲೇ ಒಂದು ನಂದು ಇದು ತೊಗೊಂಡೇನಿ ರೀ, ಅದು ಕುಟ್ಟೋದು ಕಲ್ಲು ಇತ್ತಲ್ರಿ ಅದು ತೊಗೊಂಡಿರಿ. ಇದ್ರೊಳಗೆ ನಾನು ಒಂದು 3 ರಿಂದ 4 ಬೆಳ್ಳುಳ್ಳಿನ ತೊಗೊಂಡಿನಿ. ಆಮೇಲೆ ಲವಂಗ ತೊಗೊಂಡಿನಿ. ಲವಂಗನೂ ನಮಗೆ ಯೂಸ್ ಆಗುವಂಥ ಒಂದು ವಸ್ತು ರೀ. ಲವಂಗನ ನಾವು ಹಲ್ಲು ಬಂತಂದ್ರೆ ಹಲ್ದೊಳಗೆ ಇಟ್ಕೊತೀರಿ ಅಂದ್ರೆ ಸ್ವಲ್ಪ ಕಡಿಮೆ ಆಕೈತಿ ಏನೋ ಅಂತಂದ್ರೆ ಕಡಿಮೆ ಆಕೈತ್ರಿ. ಅದು ಹಲ್ದೊಳಗೆ ಹಲ್ಲು ಎಲ್ಲಿ ಸ್ಟಾರ್ಟ್ ಆಗಿರ್ತೈತಿ ಅಲ್ಲೇ ಸ್ವಲ್ಪ ಲವಂಗ ಇಟ್ಕೊಂಡಿಪ್ಪ ಅಂತಂದ್ರೆ ಕಡಿದು ಇಟ್ಕೊಂಡ್ವಿ ಅಂತಂದ್ರೆ ಹಲ್ಲು ಕಡಿಮೆ ಆಕೈತ್ರಿ. ನಾನಿವಾಗ ಕುಟ್ಟಿ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ನುಣ್ಣಗಿನ ಕಟ್ ಮಾಡ್ಕೋಬೇಕ್ರಿ. ನಾವು ನುಣ್ಣಗೆ ಕಟ್ ಮಾಡಿ ಜಜ್ಬೇಕ್ರಿ. ಇಲ್ಲಂತಂದ್ರೆ ನೀವು ಹಂಗೆ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಕರೆಕ್ಟ್ ಆಗಲ್ಲ ರೀ ಅದು. ಹಾಗಾಗಿ ನಾವು ಕುಟ್ಟಿನ ಹಾಕ್ಕೋಬೋದು ರೀ. ಇವಾಗ ನಂದೆಲ್ಲ ಜಿನ್ನಗಾಗಿದ್ರೆ ಅದು ಇವಾಗ ನಾವು ಒಂದು ಬೌಲ್ದೊಳಗೆ ಹಾಕ್ಕೊಳ್ಳೋಣ್ರಿ. ಹಾಕಿ ಏನು ಮಾಡೋಣಪ್ಪ ಅಂತಂದ್ರೆ ಬೇಕಂದ್ರೆ ನೀವು ಮಿಕ್ಸಿನೂ ಮಾಡ್ಕೋಬೋದು ರೀ. ಆದರೆ ನಾನು ಒಂದು ದಿನಕ್ಕೆ ರೀ, ಈಗ ನಾವು ಎಷ್ಟು ಬ್ರಷ್ ಮಾಡ್ತೇವಲ್ಲ ರೀ ಅಷ್ಟು ಮಾಡ್ಕೊಂಡ್ರೆ ಸಾಕು ರೀ. ನೀವು ನಾನು 3 ಟೈಮ್ ಬ್ರಷ್ನ ಯೂಸ್ ಮಾಡ್ಕೊತೀನಿ ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು ರೀ. ಇವಾಗಿಲ್ಲೇ ನಾನು ಒಂದು ನಿಂಬೆಹಣ್ಣು ತೊಗೊಂಡೀನಿ ರೀ. ಲಿಂಬೆಹಣ್ಣು 2 ಭಾಗ ಮಾಡ್ತೀನಿ ರೀ. ಮಾಡಿ ಲಿಂಬೆಹಣ್ಣು ರಸನೂ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು 8 ರಿಂದ 12 ಬುಂದಷ್ಟನ್ನು ನಾವು ಲಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ ರೀ. ಇಲ್ಲಿ ನೋಡ್ಬೋದು ನೀವು ನಾನು ಎಷ್ಟು ಹಾಕತ್ತೀನಿ ರೀ ಅಷ್ಟು ಹಾಕೋರಿ. ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ರೀ. ಏನೂ ಇದಾಗಲ್ಲ ರೀ. ಅದಕ್ಕೆ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ರೀ. ಹಲ್ಲಿಗೆ ಚಲೋ ಆಕೈತಿ. ಆಮೇಲೆ ನಾವು ಇದೆಲ್ಲ ಹಾಕಿದಲ್ಲ ರೀ, ಇದಕ್ಕೆ ನೆಕ್ಸ್ಟ್ ಏನು ಹಾಕ್ಕೊಳ್ಪ ಅಂತಂದ್ರೆ ಕೋಲ್ಗೇಟ್ ರೀ. ನೀವು ವೈಟ್ ಕೋಲ್ಗೇಟನ್ನು ಯೂಸ್ ಮಾಡಿರಿ ಅಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತೈತಿ. ಹಾಗಾಗಿ ಇವಾಗ ನಾನಿಲ್ಲೇ ಕೋಲ್ಗೇಟ್ ಹಾಕ್ಕೊತೀನಿ ರೀ. ಇವಾಗ ನಿಮಗೆ ಎಷ್ಟು ಒಂದು ಟೈಮ್ ಬ್ರಷ್ ಮಾಡೋಕೆ ಎಷ್ಟು ಬೇಕಲ್ಲ ರೀ ಕೋಲ್ಗೇಟ್ ಅಷ್ಟನ್ನು ತೊಗೋರಿ. ಜಾಸ್ತಿ ಹಾಕಿ ಆಮೇಲೆ ಕೆಡ್ಸಕ್ಕೆ ಹೋಗಬೇಡ್ರಿ. ಹಾಗಾಗಿ ನನಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ತೊಗೊಳತ್ತೀನಿ ಇಲ್ಲಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ನಾವೇನು ಎಲ್ಲ ಹಾಕಿರ್ತೀವಲ್ರಿ, ಉಪ್ಪು, ಅರಿಶಿನ, ಲವಂಗ, ಬೆಳ್ಳುಳ್ಳಿ ಅದೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಪೇಸ್ಟ್ನ ಈ ಪೇಸ್ಟ್ನ ನೀವು ರೆಡಿ ಮಾಡಿಕೊಂಡು ಇಟ್ಕೋಬೋದು ರೀ. ಆಮೇಲೆ ನೀವು ಇಲ್ಲ ನಮಗೆ ನಾವು ಯಾವಾಗ ಬ್ರಷ್ ಮಾಡ್ತೀವಿ ಅವಾಗ ಬೇಕಪ್ಪ ಅಂತಂದ್ರೂ ಅವಾಗೂ ಮಾಡ್ಕೊಂಡು ಇಟ್ಕೋಬೋದು ರೀ. ಇಲ್ಲಿ ನೋಡ್ಬೋದು ನೀವು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳತ್ತೀನಿ ಅಂತಂದು. ಚಲೋ ಆಕೈತಿ ರೀ ಪೇಸ್ಟ್. ಈ ರೀತಿ ಮಾಡಿಕೊಂಡು ನೀವು ಒಂದು ಸಲ ಮನೆ ಒಳಗೆ ಟ್ರೈ ಮಾಡಿರಿ. ಹೇಳ್ರಿ ನನಗೊಂದು ಕಮೆಂಟ್ ಮಾಡಿ. ನಾನು ಮಾಡಿದ್ನಲ್ರಿ ಪೇಸ್ಟ್ ಅದೇ ರೀತಿ ನೀವು ಮಾಡಿಕೊಂಡು ಒಂದು ಸಲ ಬ್ರಷ್ ಮಾಡಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಒಳ್ಳೆ ರಿಸಲ್ಟನ್ನು ಸಿಗ್ತೈತಿ ಅಂತ ಹೇಳಿ ನಾನು ಅಂದ್ಕೊಂಡೇನಿ ರೀ. ನೋಡ್ಬೋದು ರೀ ಇಲ್ಲೇ ನನ್ನ ಪೇಸ್ಟ್ ರೆಡಿ ಆಗತೈತಿ. ಪೇಸ್ಟ್ ಇಲ್ಲಿ ನೋಡ್ಬೋದು ರೀ ಇಲ್ಲಿ ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಆಗಿತ್ತಪ್ಪ ಅಂತಂದ್ರೆ ಒಂದು ಕೋಲ್ಗೇಟ್ ರೀತಿನ ಅದು ಜಿಬಿ ಗತೆ ಬರತೈತ್ರಿ. ವಾಸನೆನೂ ಅದೇ ರೀತಿ ಬರತೈತ್ರಿ. ಆಮೇಲೆ ಒಳ್ಳೆ ವಾಸನೆ ಬರತೈತ್ರಿ. ನಾವು ಲವಂಗ ಹಾಕಿರ್ತೇವಲ್ಲ ರೀ, ಹಾಗಾಗಿ ಒಳ್ಳೆ ವಾಸನೆನ ಬರ್ತೈತ್ರಿ. ಆಮೇಲೆ ಲಿಂಬೆ ಹಣ್ಣೋದು ಉಪ್ಪು ಹಾಕೇವಲ್ರಿ. ಉಪ್ಪು ನಿಮಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ, ಭಾಳ ಬೇಕಂದ್ರೆ ಭಾಳ ಹಾಕೋರಿ ಉಪ್ಪು. ಆಮೇಲೆ ನಾನಿಲ್ಲಿ ಕರೆಕ್ಟಾಗಿನ ಹಾಕ್ಕೊಂಡೀನಿ ರೀ. ಲಿಂಬೆಹಣ್ಣು ರಸ ಭಾಳ ಬೇಕಂದ್ರೆ ಭಾಳ ಹಾಕೋರಿ. ನಮಗೆ ಇಷ್ಟು ಗಟ್ಟಿ ಬೇಡಪ್ಪ, ಇನ್ನೂ ಸ್ವಲ್ಪ ತಿಳಬೇಕು ಪೇಸ್ಟ್ ಭಾಳ ಗಟ್ಟಿ ಆಗತೈತಿದ ಅಂತಂದ್ರೆ ನೀವು ಸ್ವಲ್ಪ ಲಿಂಬೆಹಣ್ಣು ರಸನೂ ಹಿಂಡ್ಕೋಬೋದು ರೀ. ಆಮೇಲೆ ನೀರು ಒಟ್ಟನೇ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪೇಸ್ಟ್ ಒಳಗೆ ನೀರು ಯೂಸ್ ಮಾಡೋದ್ರಿಂದ ಎಲ್ಲ ಅದು ಹರಿಬಿಡ್ತೈತ್ರಿ. ಹಾಗಾಗಿ ನೀವು ನೀರನ್ನು ಯೂಸ್ ಮಾಡ್ಕೋಬಾರ್ದು ರೀ. ನಿಮ್ಮದು ಹಲ್ಲು ಪಳ ಅಂತೇಳಿ ಹೊಳಿಬೇಕಪ್ಪ ಅಂತಂದ್ರೆ ಈ ರೀತಿ ಪೇಸ್ಟ್ ನೀವು ಮಾಡಿಕೊಂಡು ಒಂದು ಸಲ ಬ್ರಷ್ ಮಾಡಿರಿ. ಬ್ರಷ್ ಮಾಡಿದ ಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಮಾಡಿದಂತಹ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್